ಎಲ್ರಿಗೂ ನಮಸ್ತೆ. ಇವತ್ತು ಧನ್‌ಪೇ ಆ್ಯಪಲ್ಲಿ ಯಾವ ರೀತಿ ನೀವು ವ್ಯಾಲೆಟ್‌ಗೆ ಅಮೌಂಟ್‌ನ ಆ್ಯಡ್ ಮಾಡೋದನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ನೀವು ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಎಂಟರ್ ಅಮೌಂಟ್ ಅಂತ ಕೇಳುತ್ತೆ. ನಿಮಗೆ ಎಷ್ಟು ಅಮೌಂಟ್ ರಿಕ್ವೈರ್ಡ್ ಇದೆ ಅಷ್ಟು ಅಮೌಂಟ್‌ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆ್ಯಡ್ ಬ್ಯಾಲೆನ್ಸ್ ಟು ವ್ಯಾಲೆಟ್ ಅಂತ ಇರುತ್ತೆ. ಇಲ್ಲಿ ನೀವು ₹20 ₹30 ರಿಕ್ವೈರ್ಡ್ ಇದ್ದರೆ ಎಷ್ಟು ಅಮೌಂಟ್ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಎಷ್ಟು ರಿಕ್ವೈರ್ಡ್ ಇರುತ್ತೆ ಅಷ್ಟು ಎಂಟರ್ ಮಾಡಬೇಕಾಗುತ್ತೆ. ಈಗ ನೀವು ಯು ಪಿ ಐ ಆ್ಯಪ್ಸ್ ಮುಖಾಂತರ ಆದರೂ ಮಾಡ್ಬೋದು. ಗೂಗಲ್ ಪೇ, ಫೋನ್‌ಪೇ, ಪೇಟಿಎಮ್ ಅಥವಾ ಯು ಪಿ ಐ ಓನ್ಲಿ ಮುಖಾಂತರ ಆದರೂ ಮಾಡಬೇಕಾಗುತ್ತೆ. ಯು ಪಿ ಐ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ನಾನೀಗ. ಯು ಪಿ ಐ ಆ್ಯಪ್ ಮುಖಾಂತರ ನಾನು ಮಾಡ್ತಾಯಿದ್ದೀನಿ. ಪೇ ನೌ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಥರ ನಿಮಗೆ ನಿಮ್ಮ ಫೋನಲ್ಲಿ ಯಾವುದು ಯು ಪಿ ಐ ಆ್ಯಪ್ಸ್ ಅವೈಲಬಲ್ ಇದೆ ಅದು ಆಟೋಮೆಟಿಕಲಿ ಇಲ್ಲಿ ಶೋ ಆಗುತ್ತೆ. ಈಗ ನೋಡಿ, ನಿಮಗೆ ಫೋನ್‌ಪೇ, ಗೂಗಲ್ ಪೇ ಆ್ಯಂಡ್ ನಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮೊಬೈಲ್ ಆ್ಯಪ್ ತೋರಿಸ್ತಿದೆ. ನಾನು ಫೋನ್‌ಪೇ ಮುಖಾಂತರ ಈಗ ಮಾಡ್ತಾಯಿದ್ದೀನಿ. ಈಗ ನಮ್ಮ ಕಂಪನಿ ನೇಮ್ ಶೋ ಆಗುತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿ ಪೇ ಅಂತ ಪೇ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಪೇ ಆಗಿದೆ. ಪೇ ಆದಮೇಲೆ ಆಟೋಮೆಟಿಕಲಿ ಅದು ರೀಡೈರೆಕ್ಟ್ ಆಗುತ್ತೆ ಹೋಮ್ ಪೇಜ್ಗೆ. ವೆಯ್ಟ್ ಮಾಡಬೇಕಾಗುತ್ತೆ. ನೋಡಿ, ಅಮೌಂಟ್ ಸಕ್ಸಸ್ಫುಲಿ ಲೋಡೆಡ್ ಅಂತ ಬರುತ್ತೆ. ಈ ಥರ ಲೋಡ್ ಆಗುತ್ತೆ. ನೀವು ಕ್ಲೋಸ್ ಮಾಡಿದಾಗ ನೋಡಿ, ಅಮೌಂಟ್ ₹20 ಆ್ಯಡ್ ಆಗಿದೆ. ಈ ರೀತಿ ನೀವು ಅಮೌಂಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಥ್ಯಾಂಕ್ ಯು.